ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗು ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತ ಹೇಳ್ಬೋದು. ತುಂಬ ಜನ ನನ್ನ ಪೂಜಾ ವಿಡಿಯೋಗಳಲ್ಲಿ ನೋಡಿದಾಗ ನಿಮ್ಮ ಸಿಲ್ವರ್ ಐಟಮ್ಸ್ ಕಲೆಕ್ಷನ್ಸ್ನ ತೋರಿಸಿ ಅಂತ ಕೇಳಿದರು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಪೂಜೆಗೆ ಅಂತ ತೊಗೊಂಡ್ರೋ ಅಂತ ಹಾಗೆ ನನಗೆ ಗಿಫ್ಟ್ ಬಂದಿರೋ ಅಂಥ ಸಿಲ್ವರ್ ಐಟಮ್ಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಪೂಜಾ ಐಟಮ್ಸು ಅಂಥ ದೊಡ್ಡ ಕಲೆಕ್ಷನ್ ಏನೂ ಇಲ್ಲ. ಇದರಲ್ಲಿ ಅರ್ಧ ಭಾಗದಷ್ಟು ನಾನು ತೊಗೊಂಡಿದ್ರೆ ಇನ್ನು ಅರ್ಧ ಭಾಗದಷ್ಟು ಗಿಫ್ಟ್ ಬಂದಿರೋ ಅಂಥದ್ದು. ಇನ್ನು ಸುಮಾರು ಜನ ಎಷ್ಟು ಗ್ರಾಮ್ ಇದೆ, ಎಷ್ಟು ದುಡ್ಡಾಯಿತು ಅಂತ ಕೇಳ್ತಾ ಇರ್ತೀರಾ. ನಿಜವಾಗ್ಲೂ ನೆನಪಿರೋದಿಲ್ಲ. ಕೆಲವೊಂದಂತೂ ಗಿಫ್ಟ್ ಬಂದಿರೋದಂತೂ ಎಷ್ಟು ಗ್ರಾಮು ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ. ನಾನು ಚಾನಲ್ನ ಶುರು ಮಾಡಿದ್ಮೇಲೆ ಯಾವ್ಯಾವ ಬೆಳ್ಳಿ ಐಟಮ್ಸ್ ತೊಗೊಂಡಿದ್ದೀನೋ ತೊಗೊಂಡಾಗೆಲ್ಲನೂ ಕೂಡ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ಗ್ರಾಮ್ ಇದೆ, ಎಷ್ಟು ದುಡ್ಡಾಯಿತು ಅಂತ ನೀವು ಚೆಕ್ ಮಾಡ್ಕೋಬೋದು. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಮನೆಗೆ ಬಂದಂಥ ಬೆಳ್ಳಿ ಐಟಮ್ ಅಂದರೆ ಈ ತಟ್ಟೆ ಹಾಗೆ 2 ಕುಂಕುಮದ ಭರಣಿಗಳು. ಇದು ನಮಗೆ ಗಿಫ್ಟ್ ಬಂದಿರೋ ಅಂಥದ್ದು. ಸುಮಾರು 12-13 ವರ್ಷ ಆಯಿತು. ನನ್ನ ಸೀಮಂತ ಫಂಕ್ಷನ್ಗೆ ನಮ್ಮ ಮನೆಯವರ ಫ್ರೆಂಡ್ಸು ಗಿಫ್ಟ್ ಮಾಡಿರೋ ಅಂಥದ್ದು. ಗಿಫ್ಟ್ ಯಾರ್ಯಾರು ಮಾಡಿದ್ರು ಅವ್ರದ್ದೆಲ್ಲ ನೇಮ್ ಹಾಕಿದ್ದಾರೆ. ಆವಾಗಿನ ಕಾಲಕ್ಕೆ ಈ ತಟ್ಟೆ ಹಾಗೆ 2 ಕುಂಕುಮದ ಭರಣಿ 13,000ದಿಂದ 15,000 ಆಗಿರುತ್ತೆ. ಆದರೆ ಇವಾಗ ಅದ್ರ ಡಬಲ್ ಆಗಿರುತ್ತೆ. ಯಾವುದೇ ಡಿಸೈನ್ ಇಲ್ಲ, ತುಂಬ ಪ್ಲೇನ್ ಆಗಿದೆ. ಕ್ಲೀನ್ ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ. ಒಂದ್ಸಲ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡ್ರೆ ಪಳಪಳ ಅಂತ ಇರುತ್ತೆ. ಇನ್ನು ಈ 2 ದೀಪಗಳು ನಾನು ತಗೊಂಡಿದ್ದಂಥದ್ದು. ಈ ದೀಪಗಳನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದು. ನನ್ನ ಮಗ ಇನ್ನೂ ತುಂಬ ಚಿಕ್ಕವನಿದ್ದ. ಅವನದು ಕಾಲ್ಗೆಜ್ಜೆ ಹಾಗೆ ಕಾಲು ಕಡ್ಗ ಕೈ ಕಡ್ಗ ಎಲ್ಲ ಇತ್ತಲ್ಲ, ಅದೆಲ್ಲದನ್ನು ಹಾಕಿ ಅದ್ರ ಮೇಲೆ ಸುಮಾರು 7,000 ಏನೋ ಕೊಟ್ಟಿದ್ದೆ ಇದಕ್ಕೆ. ಅಂದರೆ ಒಂದು 10 ವರ್ಷದ ಹಿಂದೆ. ಇವಾಗ ಜಾಸ್ತಿ ಆಗಿರುತ್ತೆ. ಇದು ಮಧ್ಯದಲ್ಲಿರೋದನ್ನು ತೆಗೆದುಬಿಟ್ಟು ಅದರೊಳಗಡೆ ಬತ್ತಿ ಹಾಕಿ ಎಣ್ಣೆ ಹಾಕ್ಬಿಟ್ಟು ಹಚ್ಚೋವಂಥ ದೀಪ. ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬ ಪ್ಲೇನ್ ಆಗಿದೆ. ಕ್ಲೀನ್ ಮಾಡ್ಕೊಳ್ಳೋದು ಸುಲಭ. ಯಾರಾದರೂ ಫ್ಯೂಚರಲ್ಲಿ ಬೆಳ್ಳಿ ತೊಗೊತೀರಾ ಅಂದರೆ ಆದಷ್ಟು ಪ್ಲೇನ್ ಆಗಿರೋದನ್ನು ತೊಗೊಳ್ಳಿ. ದಯವಿಟ್ಟು ಡಿಸೈನ್ ಇರೋದು ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ. ಕ್ಲೀನ್ ಮಾಡೋದಂತೂ ತುಂಬಾ ಕಷ್ಟ, ಕಪ್ಪಗಾಗ್ಬಿಡುತ್ತೆ ಬೇಗ. ಇನ್ನು ಮೂರನೇದು ಕಾಮಾಕ್ಷಿ ದೀಪ ತೋರಿಸ್ತಾ ಇದ್ದೀನಿ. ಸುಮಾರು ನಮ್ಮ ಮನೆಯಲ್ಲಿ 5 ಕಾಮಾಕ್ಷಿ ದೀಪಗಳಿದೆ. ಎಲ್ಲ ಕಾಮಾಕ್ಷಿ ದೀಪಗಳು ಕೂಡ ಗಿಫ್ಟ್ ಬಂದಿರೋ ಅಂಥದ್ದೇ. ಮೊದಲನೇದಾಗಿ ಇಲ್ಲಿ ತೋರಿಸ್ತಾ ಇರೋವಂಥದ್ದು ನಮ್ಮಲ್ಲಿರೋವಂಥ ಅದು ಕಾಮಾಕ್ಷಿ ದೀಪಗಳಲ್ಲೇ ಸ್ವಲ್ಪ ದೊಡ್ಡದಾಗಿರೋವಂಥ ದೀಪ. ಅದನ್ನು ನಮ್ಮ ಆಂಟಿ ನನಗೆ ಕೊಡಿಸಿದ್ದು ನವರಾತ್ರಿ ಟೈಮಲ್ಲಿ. ಅದಾದಮೇಲೆ 2 ದೀಪಗಳೇನಿದೆ ಇದು ಗೃಹ ಪ್ರವೇಶದಲ್ಲಿ ಬಂದಿರೋವಂಥದ್ದು. ಸ್ವಲ್ಪ ದೊಡ್ಡದಾಗಿದೆಯಲ್ಲ, ನಮ್ಮ ಆಂಟಿ ಕೊಡಿಸಿದ್ರು ಅಂತ ಹೇಳಿದ್ನಲ್ಲ, ಅದನ್ನೇ ನಾನು ಡೈಲಿ ದೀಪ ಹಚ್ಚೋದಕ್ಕೆ ಬಳಸ್ತಾ ಇರೋವಂಥದ್ದು. ಇನ್ನೆರಡು ದೀಪಗಳನ್ನ ನಾನು ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಇವಾಗ ಯೂಸ್ ಮಾಡ್ತಾ ಇರೋದೇ ಸ್ವಲ್ಪ ಅಗಲವಾಗಿದೆ, ದೊಡ್ಡದಾಗಿದೆ, ಹಾಗೆ ಅದು ಚೆನ್ನಾಗೂ ಇದೆ. ಹಾಗಾಗಿ ಅದನ್ನೇ ಯೂಸ್ ಮಾಡೋಣ. ಅದು ಹಳೇದಾದ್ಮೇಲೆ ಬೇಕಿದ್ರೆ ಹೊಸದು ಯೂಸ್ ಮಾಡ್ಕೊಳ್ಳೋಣ ಅಂತ. ಇನ್ನು ಈ ಪುಟ್ಟ 2 ಕಾಮಾಕ್ಷಿ ದೀಪಗಳಿದೆಯಲ್ಲ, ಇದನ್ನು ಜೋಡಿಯಾಗಿ ನಮಗೆ ಗೃಹ ಪ್ರವೇಶಕ್ಕೆ ನಮ್ಮ ಸಂಬಂಧಿಕರೊಬ್ಬರು ಗಿಫ್ಟ್ ಮಾಡಿದರು. ತುಂಬ ಜಾಸ್ತಿ ಹೊತ್ತು ಏನು ಎಣ್ಣೆ ಹಾಕಿ ಉರಿಸೋದಕ್ಕಾಗಲ್ಲ. ನಾವು ಆರತಿ ಮಾಡೋದಕ್ಕೆ ಬಳಸ್ಬೋದು ಈ ದೀಪವನ್ನು, ಅಥವಾ ತುಪ್ಪ ಹಾಕಿ ದೀಪ ಹಚ್ಚೋದಕ್ಕೂ ಕೂಡ ಬಳಸ್ಕೊಬೋದು. ನೋಡಿ, ಈ 5 ಕಾಮಾಕ್ಷಿ ದೀಪಗಳು ನಮ್ಮ ಮನೆಯಲ್ಲಿದೆ. 5 ಕೂಡ ತುಂಬಾ ಚೆನ್ನಾಗಿದ್ದಾವೆ, ಲಕ್ಷಣವಾಗಿದ್ದಾವೆ. ಇಷ್ಟೂ ನನಗೆ ಗಿಫ್ಟ್ ಬಂದಿರೋ ಅಂಥದ್ದು. ಇನ್ನೊಬ್ಬರು ಕೊಟ್ಟಿರೋವಂಥ ಗಿಫ್ಟನ್ನು ಬೇರೆಯವ್ರಿಗೆ ಗಿಫ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಪುಟ್ಟ ಪೂಜಾ ಐಟಮ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಪಂಚಪಾತ್ರೆ ಉದ್ಧರಣೆ, ಹಾಗೆ ಗಂಟೆ ಮತ್ತು ಒಂದು ಬೌಲು, ಈ 3 ಕೂಡ, ಹಾಗೆ ಆರತಿ ಮಾಡೋದೊಂದು ಸೊಂಡ್ಲು ಕೂಡ ತಗೊಂಡಿದ್ದೆ. ಈ 4 ನಾವು ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ಮೇಲೆ ಒಂದು ಸೆಟ್ ಪೂರ್ತಿಯಾಗಿ ಪೂಜಾ ಐಟಮ್ಸ್ ಬೇಕು ಅಂತ ಹೇಳಿ ಸ್ವಲ್ಪನೇ ದುಡ್ಡನ್ನ ಕೂಡಿಟ್ಕೊಂಡು ಒಂದೊಂದೇ ಐಟಮ್ ತೊಗೊಂಡ್ರೋ ಅಂಥದ್ದು. ಎಲ್ಲದನ್ನು ಒಟ್ಟಿಗೆ ತೊಗೊಂಡಿಲ್ಲ. ಮೇ ಬಿ ಪಂಚಪಾತ್ರೆ ಉದ್ಧರಣೆ ಹಾಗೆ ಆರತಿ ಮಾಡೋ ಅಂಥ ಸೊಂಡ್ಲು ಅದನ್ನು ಆಮೇಲೆ ತೋರಿಸ್ತೀನಿ. ಅದೆರಡನ್ನೂ ನಾನು ಒಟ್ಟಿಗೆ ತೊಗೊಂಡೆ. ಅದಾದಮೇಲೆ ಬೌಲು ಮತ್ತು ಗಂಟೆ ಇದೆರಡನ್ನೂ ಒಟ್ಟಿಗೆ ತೊಗೊಂಡೆ. ಈ ರೀತಿ ಯಾವಾಗ ದುಡ್ಡು ಕೂಡಿಟ್ಟು ಒಂದು ಐಟಮ್ ತೊಗೊಬೇಕು ಅಂತ ಅಂದ್ಕೊಳ್ತೀನೋ ಆವಾಗ ತೊಗೊಂಡ್ರೋ ಅಂಥದ್ದು, ಒಟ್ಟಿಗೆ ತೊಗೊಂಡಿಲ್ಲ. ಇದು ನವರಾತ್ರಿ ಟೈಮಲ್ಲಿ ಅನಿಸುತ್ತೆ ಈ ಬೌಲ್ನ ತೊಗೊಂಡಿದ್ದು, ನೈವೇದ್ಯ ಇಡೋದಕ್ಕೆ ದೇವರಿಗೆ ಅಂತ. ಇದನ್ನೆಲ್ಲ ನಾನೇನು ತೊಗೊಂಡಿದ್ದೀನಿ, ಗಂಟೆ ಉದ್ಧರಣೆ, ಈ ಬೌಲು, ಹಾಗೆ ಚಿಕ್ಕ ಕುಂಕುಮ ಭರಣೆ ತೊಗೊಂಡಿದ್ದೆ, ಮತ್ತು ಆರತಿ ಮಾಡೋ ಸೊಂಡ್ಲು, ಇದೆಲ್ಲ ತೊಗೊಂಡಾಗ ನಾನು ವ್ಲಾಗ್ಗಳನ್ನ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ. ಎಷ್ಟು ಗ್ರಾಮ್ ಇತ್ತು ಹಾಗೆ ಎಷ್ಟು ಪ್ರೈಸ್ ಆಯಿತು ಸಪ್ರೇಟಾಗಿ ಅಂತ ವ್ಲಾಗ್ಗಳನ್ನ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ನೀವು ಚೆಕ್ ಮಾಡ್ಕೊಬೋದು. ಈ 2 ಚಿಕ್ಕ ಕುಂಕುಮ ಭರಣಿ ಏನು ಕಾಣಿಸ್ತಾ ಇದೆ, ಇದು ಕೂಡ ನಾನೇ ತೊಗೊಂಡಿರೋ ಅಂಥದ್ದು. ತುಂಬಾ ಇಷ್ಟ ಆಗಿ ತೊಗೊಂಡಿದ್ದು.
ನೈವೇದ್ಯಕ್ಕೆ ಏನಾದರೂ ಡ್ರೈ ಫ್ರೂಟ್ಸ್ ಇಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಕುಂಕುಮ ಇಟ್ಟು ದೇವ್ರ ಮುಂದೆ ಇಡೋದಕ್ಕೂ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಈ 2 ಕುಂಕುಮ ಭರಣಿ ನಮ್ಮ ಭಾವ ಅವರು ನಮ್ಮನೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿದೆ, ತುಂಬ ಭಾರವಾಗಿ ಚೆನ್ನಾಗಿದೆ ಇದು. ನೋಡಿ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವ, ಆದಷ್ಟು ಪ್ಲೈನ್ ಆಗಿರೋದನ್ನು ತಗೊಳ್ಳಿ ಅಂತ. ಈ ರೀತಿ ಡಿಸೈನ್ ಆಗಿರೋದನ್ನು ತಗೊಂಡ್ರೆ ಆ ಹೂಗಳ ಮಧ್ಯೆ ಕಪ್ಪಗಾಗಿದೆಯಲ್ಲ ಆ ರೀತಿ ಆಗಿಬಿಡುತ್ತೆ. ಅದಾದಮೇಲೆ ಈ ಚಿಕ್ಕ ಆರತಿ ತಟ್ಟೆ ಹಾಗೆ 2 ಆರತಿ ದೀಪಗಳನ್ನ ತಗೊಂಡಿದ್ದೀನಿ. ಇದು ನಾನೇ ತಗೊಂಡಿರೋದು. ವರಮಹಾಲಕ್ಷ್ಮಿ ಟೈಮಲ್ಲಿ ಈ 2 ದೀಪಗಳು, ಚಿಕ್ಕ ತಟ್ಟೆ ಹಾಗೆ ಒಂದು ಲಕ್ಷ್ಮಿ ಸೇರನ್ನು ತಗೊಂಡಿದ್ದೆ. ಅದರ ಜೊತೆ ಒಂದು 2-3 ಲಕ್ಷ್ಮಿ ಕಾಯಿನ್ಸನ್ನು ಕೂಡ ತಗೊಂಡಿದ್ದೀನಿ. ಲಕ್ಷ್ಮಿ ಕಾಯಿನ್ಸು ಇದರಲ್ಲಿ ಒಂದು ಕಾಯಿನ್ನು ನಮಗೆ ಗೋಲ್ಡ್ ಪರ್ಚೇಸ್ ಮಾಡಿದಾಗ ಗಿಫ್ಟ್ ಬಂದಿರೋವಂಥದ್ದು RR ಗೋಲ್ಡ್ ಪ್ಯಾಲೇಸಲ್ಲಿ. ಏನೋ ಒಂದು ಆಫರ್ ನಡೀತಾ ಇತ್ತು, ಎಷ್ಟು ಗ್ರಾಮ್ ಚಿನ್ನ ತಗೋತೀವೋ ಅಷ್ಟು ಗ್ರಾಮ್ ಬೆಳ್ಳಿ ಕೊಡ್ತೀವಿ ಅಂತ. ಒಂದು 5 ಗ್ರಾಮ್ದೇನೋ ನಾವು ಚಿನ್ನ ತಗೊಂಡಿದ್ವಿ, 5 ಗ್ರಾಮ್ ಬೆಳ್ಳಿ ಕಾಯಿನ್ನ ಕೊಟ್ಟಿದ್ದರು. ಇನ್ನೆರಡು ಚಿಕ್ಕ ಚಿಕ್ಕ ಕಾಯಿನ್ಸ್ ಇದೆಯಲ್ಲ ಅದನ್ನು ನಾನೇ ತೊಗೊಂಡಿರೋವಂಥದ್ದು. ಒಂದು ಸೇರಿಗೆ ಇಡೋದಕ್ಕೆ, ಮತ್ತೊಂದು ಕಳಸದೊಳಗಡೆ ಹಾಕೋದಕ್ಕೆ ಅಂತ ತೊಗೊಂಡಿರೋವಂಥದ್ದು. ಇನ್ನು ಆವಾಗಲೇ ಹೇಳಿದ್ನಲ್ವ, ಉದ್ಧರಣೆ ಪಂಚಪಾತ್ರೆ ಜೊತೆ ಆರತಿ ಮಾಡುವಂಥ ಸೊಂಡ್ಲು ತೊಗೊಂಡಿದ್ದೆ ಅಂತ. ಅದೇ ಇದು. ಏಕಾರತಿ, ತ್ರಯಾರ್ತಿ, ಪಂಚಾರತಿ ಕೂಡ ಮಾಡ್ಬೋದು. 5 ಬತ್ತಿಗಳನ್ನ ಇಟ್ಟು ಮಾಡಿದ್ರೆ ಪಂಚಾರತಿ, 3 ಬತ್ತಿಗಳನ್ನ ಇಟ್ಟು ಮಾಡಿದ್ರೆ ತ್ರಯಾರ್ತಿ, ಒಂದೇ ಒಂದು ಬತ್ತಿಯನ್ನು ಹಾಕ್ಕೊಂಡು ಮಾಡಿದ್ರೆ ಏಕಾರತಿ. ಇದು ಕೂಡ ಪ್ಲೈನ್ ಆಗಿದೆ ನೋಡಿ, ಅದಕ್ಕೆ ಎಷ್ಟು ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ, ಹೊಸದ ರೀತಿ ಕಾಣಿಸುತ್ತೆ ತೊಳೆದಾಗ. ಅದಾದಮೇಲೆ ಈ ಆನೆಗಳು 2, ಇದಂತೂ ಮೋಸ್ಟ್ ರಿಕ್ವೆಸ್ಟೆಡ್ ಅಂತ ಹೇಳ್ಬೋದು. ತುಂಬ ಜನ ಪ್ರತಿಯೊಂದು ವಿಡಿಯೋದಲ್ಲೂ ಮೇಡಮ್ ಅದು ಬೆಳ್ಳಿದ ಎಷ್ಟಾಯಿತು ಅಂತ ಕೇಳ್ತಾ ಇರ್ತೀರಾ. ಇದು ನನಗೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಬಂದಿರೋವಂಥದ್ದು. ಇದು ಪೂರ್ತಿಯಾಗಿ ಬೆಳ್ಳಿ ಅಲ್ಲ, ಒಳಗಡೆ ವುಡ್ ಇರುತ್ತೆ, ಅಂದರೆ ಮರದಲ್ಲಿ ಒಳಗಡೆ ಸ್ಟ್ರಕ್ಚರ್ ಇರುತ್ತೆ, ಅದರ ಮೇಲೆ ಬೆಳ್ಳಿ ಕೋಟಿಂಗ್ ಮಾಡಿದ್ದಾರೆ. ಇದನ್ನು ಲಾಸ್ಟ್ ಇಯರ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೋ ತೊಗೊಳೋದಕ್ಕೆ ಅಂತ ಅಂಗಡಿಗೆ ಹೋದಾಗ ಇದೇ ಥರದ ಆನೆಗಳನ್ನ ನೋಡಿ ಅವ್ರನ್ನ ಕೇಳಿದೆ. ಒಳಗಡೆ ವುಡ್ ಇರುತ್ತೆ, ಮೇಲ್ಗಡೆ ಸಿಲ್ವರ್ ಕೋಟಿಂಗ್ ಕೊಟ್ಟಿರ್ತಾರೆ. ನಿಮಗೆ ಈ ಸೈಜಿಂದ ಬೇಕನ್ಸಿದ್ರೆ ಸುಮಾರು ಒಂದು 5,000-7,000 ಸಾವಿರ ಆಗ್ಬೋದು. ನೀವು ತೊಗೊಂಡು ಇಟ್ಕೋಬೋದು ದೇವ್ರ ಮನೆಯಲ್ಲಿ. ಆನೆಗಳನ್ನ ಇಡೋದ್ರಿಂದ ತುಂಬಾ ಒಳ್ಳೆಯದು ದೇವ್ರ ಮನೆಯಲ್ಲಿ. ಗಜಲಕ್ಷ್ಮಿಯ ಸಂಕೇತ ಅಂತ ಹೇಳ್ತಾರೆ. ಹಾಗೆ ಗಜಕೇಸರಿ ಯೋಗ ಕೂಡ ಬರುತ್ತೆ ಅಂತ ಹೇಳ್ತಾರೆ. 2 ಆನೆಗಳು ತುಂಬಾ ಚೆನ್ನಾಗಿದೆ. ಜಾಸ್ತಿ ಧೂಳು ಕೂತ್ಕೊಳ್ಳೋದು ಎಲ್ಲನೂ ಆಗೋದಿಲ್ಲ, ಹಾಗೆ ತೊಳಿಬೇಕು ಅನ್ನೋ ಅಗತ್ಯನೂ ಇಲ್ಲ. ಅಷ್ಟೇ ಚೆನ್ನಾಗಿದೆ. 2 ವರ್ಷ ಆಯಿತು ಅದನ್ನು ಗಿಫ್ಟ್ ಕೊಟ್ಟು ನಮ್ಮ ಗೃಹ ಪ್ರವೇಶಕ್ಕೆ. ತುಂಬ ಚೆನ್ನಾಗಿದೆ. ಅದಾದಮೇಲೆ ಈ 2 ದೀಪಗಳು ಕೂಡ ಗೃಹ ಪ್ರವೇಶಕ್ಕೆ ಗಿಫ್ಟ್ ಬಂದಿರೋವಂಥದ್ದು. ಈ ಬಲಗಡೆ ಇರುವಂಥ ದೀಪ ಏನು ಕಾಣಿಸ್ತಾ ಇದೆ, ಇದು ನಮ್ಮ ಮನೆಯವರ ಆಫೀಸ್ ಅವರು ಗೃಹ ಪ್ರವೇಶಕ್ಕೆ ಗಿಫ್ಟ್ ಮಾಡಿರೋವಂಥದ್ದು. ಹಾಗೆ ಎಡಗಡೆ ಕಾಣಿಸ್ತಾ ಇರೋವಂಥ 2 ದೀಪಗಳು ನಮ್ಮ ಚಿಕ್ಕಣ್ಣ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಕೊಟ್ಟಿರೋವಂಥದ್ದು. ಚಿಕ್ಕ ದೀಪಗಳು 2 ಏನು ಕಾಣಿಸ್ತಾ ಇದೆ ಎಡಗಡೆ, ಇದನ್ನು ನಾನು ಡೈಲಿ ಪೂಜೆ ಅಂದರೆ ದೇವ್ರ ಮನೆಯಲ್ಲಿ ಹಚ್ಚೋದಕ್ಕೆ ಅಂತ ಬಳಸ್ತಾ ಇದ್ದೀನಿ. ಇದನ್ನು ಕೂಡ ನಾವು ಒಳಗಡೆ ಬತ್ತಿ ಹಾಕೋದನ್ನು ತೆಗೆದುಬಿಟ್ಟು, ಸ್ಕ್ರೂ ಟೈಪ್ ಇರುತ್ತೆ, ಅದನ್ನು ತೆಗೆದು ಬತ್ತಿ ಹಾಕಿ ಹಚ್ಚಬೇಕು. ಪ್ಲೈನಾಗಿದೆ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಸುಲಭ ಅಂತ ಇದನ್ನು ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಸೈಜಿನ ದೀಪಗಳು ನೀವು ತೊಗೋತೀರಾ ಅಂತಂದರೆ ಇವಾಗಂತೂ 10-12 ಸಾವಿರ ಮಿನಿಮಮ್ ಬೇಕಾಗತ್ತೆ. ಯಾವುದನ್ನು ಒಟ್ಟಿಗೆ ತೊಗೊಳೋದಕ್ಕಾಗಲ್ಲ, ಒಂದೊಂದನ್ನೇ ಐಟಮ್ಸ್ನ ನಾವು ತೊಗೊಳ್ತಾ ಹೋಗಬೇಕು, ಹಣವನ್ನು ಕೂಡಿಡ್ತಾ. ಇನ್ನು ನೆಕ್ಸ್ಟು ಈ ಅಷ್ಟಲಕ್ಷ್ಮಿ ಚೊಂಬು ಅಂದರೆ ಕಳಸ, ಇದನ್ನು ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ತೊಗೊಂಡಿರೋವಂಥದ್ದು. ಗೃಹ ಪ್ರವೇಶ ಟೈಮಲ್ಲಿ ಬೇಕೇ ಬೇಕು ಅಂತ ತೊಗೊಂಡಿರೋವಂಥ ಒಂದು ಕಳಸ ಇದು. ನಮ್ಮ ಮನೆಯವರು ಕೊಡಿಸಿದಂಥ ಅಷ್ಟಲಕ್ಷ್ಮಿ ಚೊಂಬು. ಪ್ಲೈನ್ ತೊಗೋಬೇಕಾಗಿತ್ತು ಅಂತ ಇವಾಗ ಅನಿಸ್ತಾ ಇದೆ. ನೋಡಿ, ಅಲ್ಲಿ ಎಲ್ಲ ಡಿಸೈನ್ ಏನು ಮಾಡಿದ್ದಾರೆ ಅಲ್ಲೆಲ್ಲ ಬ್ಲ್ಯಾಕಾಗಿ ಕುತ್ಕೊಬಿಡುತ್ತೆ. ಅದೇ ಪ್ರಾಬ್ಲಮ್ಮು ಡಿಸೈನ್ ಇರೋದ್ರಲ್ಲಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ಕ್ಲೀನಾಗಿ ಆಗೋದಿಲ್ಲ. ಈ ಚೊಂಬು 1/4 kg ಸ್ವಲ್ಪ ಜಾಸ್ತಿ ಇದೆ. ಸುಮಾರು ನಮ್ಗೆ 20 ಸಾವಿರದವರೆಗೂ ಆಗಿತ್ತು ಇದು ಆವಾಗ, ಅಂದರೆ ಒಂದು 3 ವರ್ಷದ ಹಿಂದೆ. ಇವಾಗ ಜಾಸ್ತಿ ಆಗಿರುತ್ತೆ. ಅದಾದಮೇಲೆ ಇದು ಎಲೆ ಕಳಸ, ಇದನ್ನು ಕೂಡ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಗಿಫ್ಟ್ ಬಂದಿರೋವಂಥದ್ದು. ಇದನ್ನು ನಮ್ಮ ಮನೆಯವರ ಚಿಕ್ಕಪ್ಪ ಅಂದರೆ ನಮ್ಮ ಚಿಕ್ಕ ಮಾವ ನಮಗೆ ಗಿಫ್ಟ್ ಕೊಟ್ಟಿದ್ದು ಗೃಹ ಪ್ರವೇಶದಲ್ಲಿ. ತುಂಬ ಚೆನ್ನಾಗಿದೆ, ಗಟ್ಟಿಗಿದೆ. ಡೈಲಿ ನಾನು ಎಲೆ ಕಳಸ ದೇವ್ರ ಮನೆಯಲ್ಲಿ ಇಡೋದಕ್ಕೆ ಇದನ್ನೇ ಬಳಸ್ತಾ ಇದ್ದೀನಿ. ಪ್ಲೈನಾಗಿರೋದು ತೊಗೊಂಡ್ರೆ ಅಕಸ್ಮಾತ್ ಒಂದು ವಾರ ನಾವು ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡದೇ ಇದ್ರೂ ಕೂಡ ಅದು ಚೆನ್ನಾಗೇ ಕಾಣಿಸುತ್ತೆ, ಶೈನಿಂಗಾಗೇ ಇರುತ್ತೆ. ಆದರೆ ಡಿಸೈನ್ ಇರೋವಂಥದ್ದನ್ನು 1 ವಾರ ಏನಾದರೂ ಕ್ಲೀನ್ ಮಾಡಲಿಲ್ಲ ಅಂತಂದರೆ ನೋಡೋದಕ್ಕಾಗಲ್ಲ, ಫುಲ್ಲು ಬ್ಲ್ಯಾಕಾಗಿ ಆಗಿಬಿಡುತ್ತೆ. ನನಗೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ
ಈ ಬೆಳ್ಳಿ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡೋದು ಇಷ್ಟ ಆಗೋದಿಲ್ಲ. ನಾನು ನ್ಯಾಚುರಲ್ ಆಗಿ ಹುಣಸೆ ಹಣ್ಣು ಹಾಗೆ ಸಬೀನ ಹಾಕಿನೇ ಕ್ಲೀನ್ ಮಾಡೋದು. ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಈಗಾಗಲೇ ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು. ಅದಾದಮೇಲೆ ಈ ಒಂದು ತಟ್ಟೆ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಟೈಮಲ್ಲಿ ತೊಗೊಂಡ್ರು ಅಂಥದ್ದು. ಇದು ಅವಾಗ 8,000 ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಮಾಡಿದ್ದೀನಿ, ನೀವು ನೋಡಿರಲಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಇದರ ಜೊತೆ ವರಮಹಾಲಕ್ಷ್ಮಿಗೆ ಅಂತ ಚಿನ್ನದ ತಾಳಿನೂ ಕೂಡ ತೊಗೊಂಡು ಬಂದಿದ್ದೆ ಲಾಸ್ಟ್ ಇಯರು. ಇನ್ನು ಕಳಸ ಇಡೋದಕ್ಕೆ ಅಥವಾ ಕಾಮಾಕ್ಷಿ ದೀಪವನ್ನು ಇಡೋದಕ್ಕೆ ಯೂಸ್ ಮಾಡ್ಕೋಬೋದು, ಅಥವಾ ಚಿಕ್ಕದಾಗಿರೋವಂಥ ಅರಿಶಿನ ಕುಂಕುಮದ ಬಟ್ಟಲು ಕೂಡ ಇಟ್ಕೊಬೋದು. ಅದಾದಮೇಲೆ ಲಕ್ಷ್ಮೀ ಮುಖವಾಡ, ಇದನ್ನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿ ಎತ್ತಿಟ್ಟಿರೋದು, ಮತ್ತೆ ತೊಳೆದಿಲ್ಲ, ಹಾಗಾಗಿ ಈ ರೀತಿ ಬ್ಲ್ಯಾಕಾಗಿ ಆಗಿದೆ. ಈ ಡಿಸೈನ್ ಎಲ್ಲ ಅದರಲ್ಲೇ ಇರಲಿಲ್ಲ, ನಾನು ಮಾಡಿದ್ದು ಸುಮಾರು ಒಂದು 7-8 ವರ್ಷದ ಹಿಂದೆ ಮಾಡಿರೋವಂಥ ಡಿಸೈನ್ಗಳು. ಇವಾಗೆಲ್ಲ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಹಾಗಾಗಿ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ತೊಗೊಂಡು ಆಲ್ರೆಡಿ 13 ವರ್ಷ ಆಗ್ತಾ ಬಂತು. ನಾನು ಮದುವೆ ಆದಮೇಲೆ ಮೊದಲನೇ ವರಮಹಾಲಕ್ಷ್ಮಿನ ಬರೀ ಕಾಯಿ ಇಟ್ಬಿಟ್ಟು ಮಾಡಿದ್ದೆ. ಅದಾದ ನೆಕ್ಸ್ಟ್ ವರ್ಷ ನಾವು ಸಪ್ರೇಟಾಗಿ ಮನೆ ಮಾಡಿಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಏನು ಬಂದ್ವಿ, ಆವಾಗ ಚಿಕ್ಕಬಳ್ಳಾಪುರದಲ್ಲೇ ಹೋಗಿ ತೊಗೊಂಡ್ರು ಅಂತ ಲಕ್ಷ್ಮೀ ಮುಖವಾಡ. ಇದು ಎಷ್ಟು ಗ್ರಾಮ್ ಇದೆ ನನಗೆ ಮರ್ತೋಗಿದೆ, ಸುಮಾರು 5,000ನೋ ಅಥವಾ 7,000ನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ಈ ಮುಖವಾಡಕ್ಕೆ. ನನ್ನ ಮಗ ಇನ್ನೂ ತುಂಬಾ ಚಿಕ್ಕವನಿದ್ದ ಆವಾಗ ತೊಗೊಂಡ್ರು ಅಂಥದ್ದಿದು. ಇದಿಷ್ಟು ಪೂಜಾ ಐಟಮ್ಸ್ಗಳು ನನ್ನ ಹತ್ರ ಇರೋ ಅಂಥದ್ದು. ಮೊದಲೇ ಹೇಳಿದಾಗೆ ಅಂಥ ದೊಡ್ಡ ಕಲೆಕ್ಷನ್ಸ್ ಏನೂ ಇಲ್ಲ, ಚಿಕ್ಕ ಕಲೆಕ್ಷನ್. ಅದರಲ್ಲಿ ಅರ್ಧ ನಾನು ತೊಗೊಂಡಿರೋದಾದರೆ ಇನ್ನರ್ಧ ಗಿಫ್ಟ್ ಬಂದಿರೋ ಅಂಥದ್ದು. ಈ ವರ್ಷ ಏನಾದರೂ ಮಾಡಿ ದೊಡ್ಡದೊಂದು ದೀಪದ ಕಂಬ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿನೇ ದುಡ್ಡು ಅದಕ್ಕೆ ತೊಗೊಳೋದಕ್ಕೆ ಅಂತ ಕೂಡಿಡ್ತಾ ಇದ್ದೀನಿ. ಯಾಕಂದರೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ವರಮಹಾಲಕ್ಷ್ಮಿ ಮುಂದೆ ದೊಡ್ಡದಾಗಿರೋವಂಥ ಬೆಳ್ಳಿ ದೀಪದ ಕಂಬ ಇಟ್ಟು ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಹಾಗಾಗಿನೇ ದುಡ್ಡನ್ನ ಕೂಡಿಡ್ತಾ ಇದ್ದೀನಿ. ತೊಗೊಂಡ್ರೆ ಖಂಡಿತ ವ್ಲಾಗನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಎಷ್ಟು ಗ್ರಾಮ್ ಆಯಿತು, ಎಷ್ಟು ದುಡ್ಡು ಆಯಿತು ಅನ್ನೋದನ್ನು. ಸೊ ಇದಾಗಿತ್ತು ನನ್ನ ಸಿಲ್ವರ್ ಪೂಜಾ ಐಟಮ್ಸ್ ಕಲೆಕ್ಷನ್. ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು, ಯಾವುದು ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ತುಂಬ ದಿನಗಳಿಂದ ಎಲ್ಲರೂ ಕೇಳ್ತಾಯಿದ್ರಿ, ಹಾಗಾಗಿ ಈ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಯಾವುದನ್ನು ತೋರ್ಪಡಿಕೆಗೋಸ್ಕರ ಅಲ್ಲ. ಸೊ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವ್ಲಾಗ್ನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.